ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ನೀವೆಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ಕೇಳಲೇಬೇಕು ಅಂತ ಹೇಳ್ತೇನೆ. ದುಬಾರಿ ಚಿನ್ನ ಆಗಿಬಿಟ್ಟಿದೆ ಈಗಿನ ಒಂದು ಕಾಲದಲ್ಲಿ. ನಿಮಗೆ ಚಿನ್ನವನ್ನು ಕೊಂಡ್ಕೊಳ್ಬೇಕು ಅಥವಾ ಏನಾದರೂ ಒಂದು ಮದುವೆ ಫಂಕ್ಷನ್ ಆಗಿರಲಿ, ಸಮಾರಂಭಗಳಾಗಿರಲಿ, ನಿಮಗೆ ಚಿನ್ನವನ್ನು ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟವಾಗ್ತಾ ಇದೆ ಅಲ್ವಾ. ಎಲ್ಲ ಒಂದು ರೀತಿಯಿಂದಲೂ ಈ ಒಂದು ಜನಗಳಿಗೆ ಈ ಒಂದು ಚಿನ್ನವನ್ನು ಕೊಂಡ್ಕೊಳ್ಳಿಕ್ಕೆ ಅಥವಾ ಈ ಒಂದು ಆಸ್ತಿ ಆಗಿರಲಿ, ಒಂದು ಜಾಗವನ್ನು ಖರೀದಿ ಮಾಡಲಿಕ್ಕೆ ಕಷ್ಟವಾಗ್ತದೆ. ಹಾಗಾಗಿ ದುಬಾರಿ ಚಿನ್ನವನ್ನು ಅಗ್ಗವಾಗಿಸುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. 37,000 ರೂಗೆ 10 ಗ್ರಾಂ ಬಂಗಾರವನ್ನು ಕೊಡುವ ನಿರ್ಧಾರವನ್ನು ಮಾಡಿದೆ. ಇದು ಏನಪ್ಪಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾನೆ. ನೀವೇನ್ ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಲೇಬೇಕು ಅಂತ ಹೇಳ್ತೇನೆ, ಓಕೆನಾ. ಹೇಗೆ 37,000 ರೂಗೆ 10 ಗ್ರಾಂ ಬಂಗಾರ ಸಿಗುತ್ತಾ, ಹೇಗೆ ಎಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ ಅಲ್ವಾ. ಈಗಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಾಯಿದೆ, 10 ಗ್ರಾಂ ಬಂಗಾರಕ್ಕೆ ಹತ್ರ 1 ಲಕ್ಷದವರೆಗೆ ಹಣ ಕೊಡ್ಬೇಕಾಗುತ್ತೆ ನೀವು ಅಲ್ವಾ. ಹಾಗಾದ್ರೆ 37,000ಕ್ಕೆ 10 ಗ್ರಾಂ ಚಿನ್ನನ, ಡೌಟೇ ಅಲ್ವಾ. ಚಾನ್ಸೇ ಇಲ್ಲ ಅಂತ ಹೇಳೋರಿಗೆ ಇದರ ಒಂದು ವಿಡಿಯೋ ದುಬಾರಿ ಚಿನ್ನವನ್ನ ಅಗ್ಗವಾಗಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಹತ್ವ ಹೆಜ್ಜೆಯಾಗಿದೆ. 37,000 ರೂಗೆ 10 ಗ್ರಾಂ ಬಂಗಾರವನ್ನ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತೇನೆ, ಓಕೆನಾ. ಕಡಿಮೆ ಬಜೆಟ್ನಲ್ಲಿ ಚಿನ್ನ ಖರೀದಿಸಲು ಬಯಸುವವರಿಗೆ ಸರ್ಕಾರದ ಈ ನಿರ್ಧಾರ ಬಂಗಾರ ಖರೀದಿಗೆ ಸಹಾಯ ಮಾಡುತ್ತದೆ. ಬಂಗಾರದ ಮೇಲೆ ಹೂಡಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ಅಗ್ಗದ ಬೆಲೆಯಲ್ಲಿ ಚಿನ್ನ ಖರೀದಿಯನ್ನ ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳೋಣ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿಸುವ ದೇಶವಾಗಿದೆ. ಎಲ್ರಿಗೂ ಗೊತ್ತೇ ಇದೆ, ನಮ್ಮ ಮಹಿಳೆಯರಿಗಂತೂ ಚಿನ್ನ ಅಂದ್ರೆ ಮುಗಿಬಿದ್ದು ಬೀಳ್ತಾರೆ ಅಲ್ವಾ. ಎಲ್ಲರೂ ಕೂಡ ಚಿನ್ನ ಅಂದ್ರೆ ಕಣ್ಣು ಯೆಲ್ಲೋ ಕಲರ್ ಆಗಿಬಿಡುತ್ತೆ. ಅಷ್ಟಕ್ಕೂ ಚಿನ್ನದ ಮೇಲೆ ಒಂದು ಆಸೆ ಅಂತನೂ ಅಲ್ಲ, ಅದೊಂದು ಮುಂದಿನ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಅಂತಾನೂ ಹೇಳ್ಬೋದು ಅಲ್ವಾ. ಹಾಗಾಗಿ ಎಲ್ಲ ವಿಷಯಗಳಿಗೂ ದುಡ್ಡು ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈಗಿನ ಕಾಲದಲ್ಲಿ ಜನರು ಯೋಚಿಸ್ತಾ ಇದ್ರೆ ಅದು ಆಸ್ತಿ ಅಥವಾ ಜಾಗ ಅಥವಾ ಚಿನ್ನದ ಮೇಲೆ ಆಗಿರುತ್ತೆ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿಸುವ ದೇಶವಾಗಿದೆ. ಆದರೂ ಜೂನ್ನಲ್ಲಿ ಭಾರತದ ಚಿನ್ನದ ಮಾರಾಟದಲ್ಲಿ 60% ಕುಸಿತ ಕಂಡು ಬಂದಿದೆ. ಇದನ್ನು ಮನಗಂಡ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಯಾರಾದರೂ ಚಿನ್ನ ಖರೀದಿ ಮಾಡ್ತಾರಾ ಹೇಳಿ? ಇಷ್ಟೊಂದು ಒಂದು 10 ಗ್ರಾಮ್ಗೆ 1 ಲಕ್ಷ ಅಂತ ಹೇಳಿದ್ರೆ ಯಾರಾದರೂ ಚಿನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾರಾ? ಖಂಡಿತ ಇಲ್ಲ ಅಲ್ವಾ. ಅದ್ರ ಬದಲು ಸ್ವಲ್ಪ ಹಣವನ್ನು ಸೇರಿಸಿ ಎಲ್ಲಾದ್ರೂ ಒಂದು ಪ್ಲಾಟ್ ಅನ್ನ ತಗೊಳ್ಳುವ ಅಂತ ಎಲ್ಲರೂ ಕೂಡ ಅನ್ಕೊಳ್ತೀರಲ್ವಾ. ಹಾಗಾಗಿ ಈ ಒಂದು ಜೂನ್ನಲ್ಲಿ ಕಂಡಂತಹ ಈ ಒಂದು ಕುಸಿತ, ಚಿನ್ನದ ಖರೀದಿ ಕುಸಿತ ಕಂಡು ಸರ್ಕಾರ ಈ ಒಂದು ಅಗ್ಗದ ಬೆಲೆಯಲ್ಲಿ ಚಿನ್ನ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಕಡಿಮೆ ಬಜೆಟ್ನಲ್ಲಿ ಚಿನ್ನ ಖರೀದಿಸಲು ಬಯಸುವವರಿಗೆ ಸರ್ಕಾರದ ಈ ನಿರ್ಧಾರ ಬಂಗಾರ ಖರೀದಿಗೆ ಸಹಾಯ ಮಾಡುತ್ತದೆ. ಬಂಗಾರದ ಮೇಲಿನ ಹೂಡಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಅಗ್ಗದ ಬೆಲೆಯಲ್ಲಿ ಚಿನ್ನವನ್ನು ಹೇಗೆ ಖರೀದಿ ಮಾಡ್ಕೋಬಹುದು? ಸಾರ್ವಜನಿಕರು ಚಿನ್ನವನ್ನು ಖರೀದಿಸುವಂತೆ ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರವು 9 ಕ್ಯಾರೆಟ್ ಚಿನ್ನವನ್ನು ಹಾಲ್ಮಾರ್ಕ್ ಮಾನದಂಡಗಳಲ್ಲಿ ಸೇರಿಸಲು ಅನುಮೋದನೆ ನೀಡಿ ಆದೇಶಿಸಿದೆ. ನಿಮಗೆ ಗೊತ್ತೇ ಇದೆ, 22 ಕ್ಯಾರೆಟ್, 23 ಕ್ಯಾರೆಟ್, 24 ಕ್ಯಾರೆಟ್, ಹಾಗೆ ನೀವು ಕೇಳೇ 19 ಕ್ಯಾರೆಟ್, 18 ಕ್ಯಾರೆಟ್ ಅಂತ ನೀವು ಕೇಳೇ ಇರ್ತೀರಾ. ಹಾಗೆ 9 ಕ್ಯಾರೆಟ್ ಚಿನ್ನವನ್ನು ಹಾಲ್ಮಾರ್ಕ್ ಮಾನದಂಡಗಳಲ್ಲಿ ಸೇರಿಸಲು ಅನುಮೋದನೆ ನೀಡಿದೆ. ಇದರಿಂದ ನಿಮಗೆ 10 ಗ್ರಾಂ ಚಿನ್ನವನ್ನು 37,000 ರೂಪಾಯಿಗೆ ಖರೀದಿ ಮಾಡ್ಕೋಬಹುದಾ? ಖಂಡಿತವಾಗ್ಲೂ ಹೌದು. ಈ ಒಂದು 9 ಗ್ರಾಂ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಆಗಸ್ಟ್ 2025ರಿಂದ 14 ಕ್ಯಾರೆಟ್ ಅಂದ್ರೆ 14 ಕ್ಯಾರೆಟ್, 18 ಕ್ಯಾರೆಟ್, 20 ಕ್ಯಾರೆಟ್, 22 ಕ್ಯಾರೆಟ್, 23 ಕ್ಯಾರೆಟ್ ಹಾಗೆ 24 ಕ್ಯಾರೆಟ್ ಇತ್ಯಾದಿಗಳನ್ನು ಒಳಗೊಂಡಂತೆ ಹಾಲ್ಮಾರ್ಕ್ ಶುದ್ಧತೆಗಳಿಗೆ 9 ಕ್ಯಾರೆಟ್ ಅಂದ್ರೆ 9 ಕ್ಯಾರೆಟ್ ಅನ್ನು ಅಧಿಕೃತವಾಗಿ ಸೇರಿಸಲಾಗಿದೆ. ಈ ಮುಂಚೆ ಈ ಒಂದು 9 ಕ್ಯಾರೆಟ್ ಇರಲಿಲ್ಲ. ಹಾಗಾಗಿ ಈ 14 ಕ್ಯಾರೆಟ್ ಇಂದ ಸ್ಟಾರ್ಟ್ ಆಗಿತ್ತು ಈ ಒಂದು ಚಿನ್ನದ ಈ ಒಂದು ಕ್ಯಾರೆಟ್ ಅಥವಾ ಚಿನ್ನವನ್ನು ಅಳೆಯುವ ಒಂದು ಮಾನದಂಡ ಅಂತಾನೆ ಹೇಳ್ಬೋದು. ಹಾಗಾಗಿ 24 ಕ್ಯಾರೆಟ್ ಚಿನ್ನವು 99.9% ಅಂದ್ರೆ 99.9% ಶುದ್ಧ ಚಿನ್ನವಾಗಿದೆ. ನಿಮ್ಗೆಲ್ರಿಗೂ ಗೊತ್ತಾಗಿದೆ, 24 ಕ್ಯಾರೆಟ್ ಚಿನ್ನ ಅಂತ ಹೇಳಿದ್ರೆ ಅದರಲ್ಲಿ ಬರೀ 0.1% ಮಾತ್ರ ಅದರಲ್ಲಿ ಈ ಒಂದು ತಾಮ್ರ ಏನಿದೆ ಅದನ್ನ ಸೇರಿಸ್ತಾರೆ. ಅದರಲ್ಲೂ 24 ಕ್ಯಾರೆಟ್ ಚಿನ್ನ ಅಂತ ಹೇಳಿದ್ರೆ 99.9% ಶುದ್ಧ ಚಿನ್ನವಾಗಿದೆ. ನಿಮ್ಗೆಲ್ರಿಗೂ ಗೊತ್ತಾಯಿದೆ. ಹಾಗಾದ್ರೆ ನೀವು ಖರೀದಿ ಮಾಡುವ ಚಿನ್ನ ಯಾವ್ದು ಅಂತ ಹೇಳಿದ್ರೆ ಅದು 24 ಕ್ಯಾರೆಟ್ ಚಿನ್ನ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಅದೇನಪ್ಪ ಅಂತ ಹೇಳಿದ್ರೆ ಅದೇನು ಅಂತ ಹೇಳಿ ಈ ಒಂದು ವಿಡಿಯೋದ ಕೊನೆಯಲ್ಲಿ ಖಂಡಿತವಾಗ್ಲೂ ಹೇಳ್ತೇನೆ. ನೀವು ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಲೇಬೇಕು ಅಂತ ನಾನು ಹೇಳ್ತಾ ಇರೋದು, ಓಕೆನಾ.
ಸೊ 24 ಕ್ಯಾರೆಟ್ ಚಿನ್ನವು 99.9% ಶುದ್ಧ ಚಿನ್ನವಾಗಿದೆ. ಅಂದರೆ ಅದರಲ್ಲಿ ಬೇರೆ ಯಾವುದೇ ಲೋಹಗಳಿಲ್ಲ, ಯಾವುದೇ ಲೋಹಗಳನ್ನು ಯೂಸ್ ಮಾಡ್ತಾರೋ ಅವುಗಳು ಯಾವುದೂ ಇಲ್ಲ ಅಂತ ಅದರ ಅರ್ಥ. ಓಕೆನಾ. ಸೊ ಮತ್ತೊಂದೆಡೆ 9 ಕ್ಯಾರೆಟ್ ಚಿನ್ನವು 37.5% ಶುದ್ಧ ಚಿನ್ನವಾಗಿದೆ. ನಿಮಗೆ ಗೊತ್ತೇ ಇದೆ, ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಬಟ್ ಆದರೂ ಕೂಡ ಇದರ ಎಂಡಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಿಮಗೆ ಹೇಳಿಕೊಡ್ತೇನೆ. ಓಕೆನಾ. ಸೊ 9 ಕ್ಯಾರೆಟ್ ಚಿನ್ನದ ಬೆಲೆಯು ಕಡಿಮೆ ಬಜೆಟ್ನಲ್ಲಿ ಚಿನ್ನ ಖರೀದಿಸಲು ಬಯಸುವವರಿಗೆ ಇದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು. ಸೊ 9 ಕ್ಯಾರೆಟ್ ಚಿನ್ನ ಅಗ್ಗವಾಗಿರುವುದರೊಂದಿಗೆ ಸುರಕ್ಷಿತ ಹೂಡಿಕೆಯೂ ಆಗಿದೆ. ಸೊ ಹಾಗಾಗಿ ಪ್ರಸ್ತುತ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಸುಮಾರು 10,000 ರು, ಅಂದರೆ 10 ಗ್ರಾಮ್ಗೆ 1 ಲಕ್ಷ ರುಗೆ ಮಾರಾಟವಾಗ್ತದೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ಮೊದಲೇ ಹೇಳಿದೆ. ಅದೇ 9 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 3,700 ರು, 10 ಗ್ರಾಮ್ ಬೆಲೆ 37,000 ರು ಬರುತ್ತೆ. ಓಕೆನಾ. ಸೊ ನಿಮಗೆ ಗೊತ್ತಾಗಿದೆ. ಸೊ 24 ಕ್ಯಾರೆಟ್ ಚಿನ್ನ ಅಂತ ಹೇಳಿದ್ರೆ 99.9%. ಓಕೆನಾ. ಆದರೆ ಈ ಒಂದು ಚಿನ್ನ ಏನಿದೆ, 9 ಕ್ಯಾರೆಟ್ ಚಿನ್ನ ಏನಿದೆ, ಇದು 37.5% ಮಾತ್ರ ಇದರಲ್ಲಿ ಚಿನ್ನದ ಅಂಶ ಹೆಚ್ಚಿರುತ್ತೆ. ಬಾಕಿ ಎಲ್ಲ ಲೋಹಗಳಿಂದ ಮಾಡಿರ್ತಾರೆ. ಓಕೆನಾ. ಸೊ ದೀಪಾವಳಿ ಸೇರಿದಂತೆ ಹಬ್ಬಗಳು ಸಾಲಾಗಿ ಬರುತ್ತಿರುವುದರಿಂದ ಭಾರತ ಸರ್ಕಾರ ಸರಿಯಾದ ಸಮಯದಲ್ಲಿ 9 ಕ್ಯಾರೆಟ್ ಚಿನ್ನವನ್ನು ಅನುಮೋದಿಸಿದೆ. ಸೊ ಈ ಬೆಲೆಯಲ್ಲಿ ಚಿನ್ನವನ್ನು ಕೊಂಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ, ಖಂಡಿತವಾಗ್ಲೂ ನಿಮಗೆ ಚಿನ್ನ ಬೇಕು ಅಂತ ಹೇಳಿದ್ರೆ ನಿಮಗೆ ಈ ಒಂದು ನಮಗೆ ಖಂಡಿತವಾಗ್ಲೂ ಈ ಒಂದು 1 ಲಕ್ಷದ ಚಿನ್ನ 10 ಗ್ರಾಮ್ಗೆ 1 ಲಕ್ಷ ಕೊಟ್ಟು ನಮಗೆ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಅಂದ್ರೆ ಖಂಡಿತವಾಗ್ಲೂ ಇದು ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಈ ಒಂದು 37.5% ಚಿನ್ನ ಏನು ಒಳಗೊಂಡಿದೆ ಇದನ್ನು ನಿಮಗೆ ಖರೀದಿ ಮಾಡಬಹುದಾಗಿದೆ. ಆದರೆ ಇವಾಗ ಹೇಳ್ತಾರೆ, ಏನಪ್ಪ ಈ 24 ಕ್ಯಾರೆಟ್ ಚಿನ್ನ, ಏನು ಈ 9 ಕ್ಯಾರೆಟ್ ಚಿನ್ನ. ಓಕೆನಾ. ಸೊ ನಿಮಗೆ ಗೊತ್ತೇ ಇದೆ, 24 ಕ್ಯಾರೆಟ್ ಚಿನ್ನ ಅಂತ ಹೇಳಿದ್ರೆ ಅದರಲ್ಲಿ 99.9% ಅಂದರೆ 99.9% ಅಷ್ಟು ಚಿನ್ನವನ್ನೇ ಯೂಸ್ ಮಾಡಿರ್ತಾರೆ. ಏನೋ ಎಲ್ಲೋ ಒಂದು 0.1% ಎಲ್ಲೋ ಆಚೆ ಈಚೆ ಆಗಿರುತ್ತೆ ಚಿನ್ನದ ವ್ಯಾಲ್ಯೂ. ಅಂದರೆ 100% ನಮಗೆ ಯಾವ ವಿಷಯದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆ ಒಂದು 100% ನಾವು ಯಾವ ಒಂದು ಚಿನ್ನವನ್ನು ಪಡೀಲಿಕ್ಕೂ ಅದರಲ್ಲಿ ನಮಗೆ ಏನಾದರೂ ಒಂದು ಸೇರಿಸಲೇಬೇಕಾಗುತ್ತೆ. ಹಾಗಾಗಿ 99.9% ಚಿನ್ನ ಈ ಒಂದು 24 ಕ್ಯಾರೆಟ್ ಚಿನ್ನ ಅಂತ ಹೇಳ್ಬೋದು. ಆದರೆ ನಾವೆಲ್ಲ ಕೊಂಡ್ಕೊಳ್ಳೋದು, ಯಥೇಚ್ಛವಾಗಿ ಕೊಂಡ್ಕೊಳ್ಳೋದು ಯಾವುದಪ್ಪ ಅಂತ ಹೇಳಿದ್ರೆ, ಅದು ಖಂಡಿತವಾಗ್ಲೂ ನಮಗೆ ಈ ಒಂದು 24 ಕ್ಯಾರೆಟ್ ಚಿನ್ನವನ್ನು ನಮಗೆ ನಮ್ಮ ಆಭರಣಗಳಾಗಿ ನಮಗೆ ನಮ್ಮ ದೇಹದಲ್ಲಿ ಹಾಕೊಳ್ಳೋಕ್ಕೆ ಆಗೋದಿಲ್ಲ, ಅದು ಗಟ್ಟಿ ಇರುವುದಿಲ್ಲ. ಹಾಗಾಗಿ ಅದು ಬಿಸ್ಕೆಟ್ ರೂಪದಲ್ಲಿ ಅಥವಾ ಕಾಯಿನ್ಗಳ ರೂಪದಲ್ಲಿ ಅದನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು 24 ಕ್ಯಾರೆಟ್ ಚಿನ್ನವನ್ನು ಬಳಸುವುದು ಕಮ್ಮಿ. ಅದನ್ನು ನನಗೆ ಒಂದು ಬಿಸ್ಕೆಟ್, ನಿಮಗೆ ಗೊತ್ತೇ ಇದೆ ಗೋಲ್ಡ್ ಬಿಸ್ಕೆಟ್ ಅಂತ ಏನು ಹೇಳ್ತಾರೆ, ಹಾಗೆ ಗೋಲ್ಡ್ ಕಾಯಿನ್ಸ್ ಅಂತ ಏನು ಹೇಳ್ತಾರೆ. ಸೊ ಅದಕ್ಕೆ ಅಷ್ಟು ಗಟ್ಟಿತನ ಇರೋದಿಲ್ಲ. ನಿಮಗೆ ಈ ಒಂದು ಉಂಗುರ ಆಗಿ ಅಥವಾ ಚೈನ್ ಆಗಿ ಹಾಕೊಳ್ಳೋಂಥ ಗಟ್ಟಿತನ ಒಂದು ಚಿನ್ನಕ್ಕೆ ಇರೋದಿಲ್ಲ. ಹಾಗಾಗಿ ಅದನ್ನ ಬಿಸ್ಕೆಟ್ ರೂಪದಲ್ಲಿ ಇರುತ್ತೆ, ಅದು ಮೆದುವಾಗಿರುತ್ತೆ. ಹಾಗಾಗಿ ನಿಮಗೆ ಅದನ್ನು ಧರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಅದರಲ್ಲಿ 99.9% ಚಿನ್ನವಾಗಿರುತ್ತೆ ಹಾಕಿರ್ತಾರೆ. ಓಕೆನಾ. ನೀವೆಲ್ಲರೂ ಈಗ ಯೂಸ್ ಮಾಡ್ತಿರೋ ಚಿನ್ನ ಯಾವುದಪ್ಪ ಅಂತ ಹೇಳಿದ್ರೆ ಅದು 22 ಕ್ಯಾರೆಟ್ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಈ 22 ಕ್ಯಾರೆಟ್ ಚಿನ್ನದಲ್ಲಿ ಒಂದು 90 to 95 ಅಥವಾ 80 to 85 ಅಷ್ಟೇ ನಿಮಗೆ ಅದರಲ್ಲಿ ಚಿನ್ನ ಇರುತ್ತೆ. ಬಿಕಾಸ್ ಅದು 22 ಕ್ಯಾರೆಟ್ ಚಿನ್ನ. ಮತ್ತು ಅದರಲ್ಲಿ ತಾಮ್ರದ ಬಳಕೆ ಯೂಸ್ ಮಾಡಿರ್ತಾರೆ. ಬಿಕಾಸ್ ಅದನ್ನು ನಿಮಗೆ ಸ್ವಲ್ಪ ಗಟ್ಟಿ ಆ ಒಂದು ಚಿನ್ನಕ್ಕೆ ಬರಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ತಾಮ್ರದ ಬಳಕೆ ಮಾಡಲೇಬೇಕಾಗುತ್ತೆ. ನಿಮಗೆ ಅದನ್ನು ಆಭರಣಗಳಾಗಿ ಧರಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ತಾಮ್ರದ ಬಳಕೆ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅದು ನೀವೆಲ್ಲರೂ ಕೂಡ ಯೂಸ್ ಮಾಡ್ತಾ ಇರುವ ಚಿನ್ನ ಅದು 22 ಕ್ಯಾರೆಟ್. ಓಕೆನಾ. ಸೊ ಏನು ಡೈಲಿ ವೇರ್ ಆಗಿ ಯೂಸ್ ಮಾಡ್ತೀರಾ ಅದು 22 ಕ್ಯಾರೆಟ್. ಇನ್ನು ಏನಪ್ಪ ಈ ಒಂದು 9 ಕ್ಯಾರೆಟ್ ಚಿನ್ನ, ಯಾಕಪ್ಪ ಇದು ಇಷ್ಟು ಅಗ್ಗ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಅನ್ಕೊಳ್ತಿದ್ದೀರಾ? ಖಂಡಿತವಾಗಲೂ ಇದು ಹೀಗೆ ಸಿಗ್ಲಿಕ್ಕೆ ಕಾರಣ ಅದರಲ್ಲಿ ಕೇವಲ 37.5% ಚಿನ್ನವನ್ನು ಮಾತ್ರ ಯೂಸ್ ಮಾಡಿರ್ತಾರೆ. ಅಂದರೆ ನಾನು ಈಗ ಏನು ಹೇಳಿದೆ 99.9% ಅಂತ ಹೇಳಿದೆ ನೋಡಿ. ಸೊ ಅದೇ 100ಅಲ್ಲಿ ಒಂದು 100% ಬರೀ 37.5% ಅಷ್ಟು ಮಾತ್ರ, ಅಂದರೆ 37.5% ಮಾತ್ರ ಅದರಲ್ಲಿ ಚಿನ್ನವನ್ನು ಬಳಕೆ ಮಾಡಿರ್ತಾರೆ ಅವರು. ಬಾಕಿ ಉಳಿದೆಲ್ಲವೂ ಅಂದರೆ ಈ ಒಂದು 63 ಅಂದರೆ 62.5% ಏನಿದೆ ಅವುಗಳೆಲ್ಲವೂ ಕೂಡ ಅದರಲ್ಲಿ ತಾಮ್ರವನ್ನು ಯೂಸ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಓಕೆನಾ. ಸೊ ನಿಮಗೆ ಈಗ ಗೊತ್ತಾಗಿದೆ ಯಾವುದು ಶುದ್ಧ ಚಿನ್ನ, ಯಾವುದರಲ್ಲಿ ಚಿನ್ನದ ಬಳಕೆ ಹೆಚ್ಚಾಗಿ ಯೂಸ್ ಮಾಡಿರ್ತಾರೆ, ಯಾವುದರಲ್ಲಿ ತಾಮ್ರವನ್ನು ಅಥವಾ ಲೋಹಗಳನ್ನು ಹೆಚ್ಚಾಗಿ ಯೂಸ್ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತೇ ಆಗಿದೆ. ಸೊ ದ ಆಪ್ಷನ್ ಇಸ್ ಯುವರ್ಸ್. ನಿಮಗೆ 1 ಲಕ್ಷ ಕೊಟ್ಟು ಈ ಒಂದು ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಜಸ್ಟ್ ಗೋ ಫಾರ್ ಅ ಬೆಟರ್ ಆಪ್ಷನ್. ಸೊ ನಿಮಗೆ ಈ ಒಂದು ಆಪ್ಷನ್ಗೆ ಹೋಗ್ಬೋದು 9 ಕ್ಯಾರೆಟ್. ಆದರೆ ನಿಮಗೆ ಇಲ್ಲ ನನಗೆ ಶುದ್ಧ ಚಿನ್ನವೇ ಬೇಕು, ನಾನು ಶುದ್ಧ ಚಿನ್ನವನ್ನೇ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನೀವು 10 ಗ್ರಾಮ್ಗೆ 1 ಲಕ್ಷನ ಕೊಡಬೇಕಾಗುತ್ತೆ. ಆದರೆ 37,500ಕ್ಕೆ 10 ಗ್ರಾಮ್ ಚಿನ್ನ 9 ಕ್ಯಾರೆಟ್ ಸಿಗುತ್ತೆ ನಿಮಗೆ. ಓಕೆನಾ. ಸೊ ಇದು ಚಿನ್ನವನ್ನು ನಮಗೆ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಇದರಲ್ಲಿ ನಮಗೆ ಕೊಂಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅಂತ ನೀವು ಅನ್ಕೊಳ್ಳೋರಾದರೆ
ಖಂಡಿತವಾಗ್ಲೂ ನಿಮಗೆ ಈ ಒಂದು ಆಪ್ಷನನ್ನು ಹುಡುಕಬಹುದು ಅಂತ ಹೇಳ್ತೇನೆ. ಆದರೆ ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳ್ತೇನೆ ಕೊನೆಯದಾಗಿ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವುದಾದ್ರೊಂದು ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಶುದ್ಧ ಚಿನ್ನವನ್ನೇ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ, ನೀವೆಷ್ಟೇ ಬಳಕೆ ಮಾಡಿದ್ರೂ ಚಿನ್ನವೇ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಮುಂದೆ ಒಂದು ದಿನ ಅಂದರೆ ನಿಮ್ಮ ಒಂದು ಫ್ಯೂಚರ್ ನಿಮಗೆ ಅದಕ್ಕೆ ತಕ್ಕದಾದಂಥ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ನೀವು ಅದರಲ್ಲಿ ಶುದ್ಧವಾದ ಚಿನ್ನವನ್ನು ಬಳಸಿರಬೇಕಾಗುತ್ತೆ, ಅಥವಾ ನಿಮಗೆ ಅಡವೆ ಇಡಬೇಕು, ಅಥವಾ ನೀವು ಅದನ್ನು ಮಾರಬೇಕು ಆ ಚಿನ್ನವನ್ನು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಅದು 99.9% ಚಿನ್ನವಾಗಿರಬೇಕು. ಸೊ ಖಂಡಿತವಾಗ್ಲೂ ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ಬಿಸ್ಕೆಟನ್ನು ಅಥವಾ ಕಾಯಿನ್ಸನ್ನು ಬೈ ಮಾಡಿ ಇಟ್ಕೊಳ್ಳೋಕ್ಕೆ ಆಗದವರಾಗಿರ್ತೀರ. ಹಾಗಿದ್ರೆ ಇಟ್ಸ್ ಓಕೆ ಫೈನ್, 22 ಕ್ಯಾರೆಟನ್ನು ತಗೊಳ್ಳಿ ಅಂತ ಹೇಳ್ತೇನೆ. ಸೊ ಬೆಟರ್ ಆಪ್ಷನ್ ಇಸ್ 22 ಕ್ಯಾರೆಟ್ ಚಿನ್ನವನ್ನು ಬೈ ಮಾಡ್ಕೊಳ್ಳಿ. ಬಟ್ ಈ ಒಂದು 9 ಕ್ಯಾರೆಟ್ ಚಿನ್ನ ನಿಮಗೆ ಈ ಒಂದು ತುಂಬ ತೀರಾ ಬಡವರಾಗಿದ್ದರೆ, ನಿಮಗೆ ಈ ಒಂದು ಚಿನ್ನವನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂಥವರಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಆಪ್ಷನ್ ಕೂಡ ಚೂಸ್ ಮಾಡ್ಕೋಬೋದು ಅಂತ ಹೇಳ್ತೇನೆ. ಓಕೆನಾ. ಸೊ ನಿಮಗೆ ಇದರಲ್ಲಿ ಯಾವುದು ಶುದ್ಧ ಚಿನ್ನ, ಯಾವುದರಲ್ಲಿ ಎಷ್ಟು ಚಿನ್ನ ಇರುತ್ತೆ, ಯಾವುದರಲ್ಲಿ ಹೆಚ್ಚು ಲೋಹವನ್ನು ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಡ್ ಆಗಿ ನಾನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ. ಸೊ ನಿಮಗೆ ಇದು ತುಂಬ ತುಂಬ ಉಪಯೋಗಕಾರಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಯಾವುದನ್ನು ಕೂಡ ನಿಮಗೆ ಬೆಟರ್ ಆಪ್ಷನ್ ಆಗಿ ತಗೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಓಕೆನಾ. ಸೊ ಇನ್ನು ಚಿನ್ನವನ್ನು ಹೇಗೆ ನಿಮಗೆ ಕರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೋಬೋದು, ಏನೆಲ್ಲ ಅದರಲ್ಲಿ BIS ಹಾಲ್ಮಾರ್ಕ್ ಏನಿದೆ ಅಥವಾ ಅದರಲ್ಲಿ ಒಂದು ಕೋಡ್ ಏನಿದೆ ಅದನ್ನೆಲ್ಲ ಹೇಗೆ ಕಂಡುಹಿಡಿಯಬಹುದು, ಹಾಗೆ ಶುದ್ಧ ಚಿನ್ನವನ್ನು ಹೇಗೆ ನಿಮಗೆ ಕಂಡುಹಿಡಿಯಬಹುದು, 916 ಆಗಿರಲಿ ಹೇಗೆ ಕಂಡುಹಿಡಿಯಬಹುದು ಅದರ ಬಗ್ಗೆ ಕೂಡ ನನ್ನ ಪ್ರೀವಿಯಸ್ಸಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಸೊ ನಿಮಗೆ ಅದನ್ನು ಕೂಡ ಹುಡುಕಿ ನೋಡ್ಬೋದು ಅಂತ ಹೇಳ್ತೇನೆ. ಓಕೆನಾ. ಸೊ ಇದರಿಂದ ನಿಮಗೆ ಹೇಗೆ ಚಿನ್ನದ ಅಂಗಡಿಯಲ್ಲಿ ಮೋಸದಿಂದ ಹೋಗದೆ ಹೇಗೆ ನಿಮಗೆ ಶುದ್ಧ ಚಿನ್ನವನ್ನು ಆರಿಸ್ಕೊಳ್ಬೋದು ಅಂತ ಅನ್ನೋದ್ರ ಬಗ್ಗೆ ಕೂಡ, ಹೇಗೆ ನಿಮಗೆ ಜಾಣತನದಿಂದ ಚಿನ್ನವನ್ನು ಖರೀದಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಸೊ ದ ಆಪ್ಷನ್ ಇಸ್ ಯುವರ್ಸ್, ಚೂಸ್ ದ ಬೆಸ್ಟ್ ಅಂತ ನಾನು ಕೊನೆಯದಾಗಿ ಹೇಳ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ನಾನು ಸಿ ಯೂಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.